ಅಮ್ಮ ನಾವು ಶಾಪಿಂಗ್ಗೆ ಹೋಗಿ ಬರ್ತೀವಿ, ಹಾಗೆ ರಾತ್ರಿ ಡಿನ್ನರ್ ಕೂಡ ಮಾಡ್ಕೊಂಡ್ ಬರ್ತೀವಿ. ಸರಿ, ಹೋಗ್ಬರ್ತೀವಿ ಅತ್ತೆ. ಸರಿ. ಏನು ಮನೆಗೆ ಬರೋ ಟೈಮ್ ಆಯ್ತು? ಹೇಳೋರ್ ಕೇಳೋರ್ ಯಾರಿಲ್ವಾ? ಅಮ್ಮ ಹೇಳ್ಬಿಟ್ಟು ತಾನೇ ಹೋಗಿದ್ವಿ. ತುಂಬಾ ಎದುರು ಜವಾಬ್ ಕೊಡೋದು ಕಲ್ತಿದೀಯಾ? ಇನ್ನು ಏನೇನ್ ಹೇಳ್ಕೊಟ್ಟಿದಾಳೋ? ರೀ, ಯಾಕೆ ಅತ್ತೆ ಹಾಗೆ ಅಂದ್ರು? ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ? ಹೋಗ್ಲಿ ಬಿಡು, ಏನೋ ಕೋಪದಲ್ಲಿ ಅಂದಿರ್ತಾರೆ. ನಾಳೆ ಮೂವಿ ಕ್ಯಾನ್ಸಲ್ ಮಾಡಿಬಿಡಿ, ನಂಗೆ ಬರಕೆ ಮನ್ಸಿಲ್ಲ. ಯಾಕೆ ಕ್ಯಾನ್ಸಲ್ ಮಾಡ್ಬೇಕು? ನಾನು ಹ್ಯಾಂಡಲ್ ಮಾಡ್ತೀನಿ ಇರು. ಏನೋಪಾ, ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ಕೊಂಡ್ರು ಏನಾದ್ರೂ ಹೇಳಿ ಮನಸ್ ನೋಸ್ತಾರೆ. ಅಮ್ಮ, ಎಲ್ಲ ಓಕೆನಾ? ನಾನ್ ನೈಟ್ ಎಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ಲೇಟ್ ಆಗಿ ಬರ್ತಿದ್ರು. ನೀನ್ ಯಾವತ್ತೂ ಏನ್ ಕೇಳ್ತಿರ್ಲಿಲ್ಲ, ಆದ್ರೆ ಈಗ ಅವಳನ್ನ ಕರ್ಕೊಂಡು ಶಾಪಿಂಗ್ ಹೋಟೆಲ್ಗೆ ಹೋದ್ರೆ ಇಷ್ಟು ಕೂಗಾಡ್ತೀಯ, ಯಾಕೆಮ್ಮ? ಗೊತ್ತಿಲ್ಲ ಕಣೋ, ಒಂದೊಂದ್ಸಲಿ ಅನ್ಸುತ್ತೆ ನಾನೇನಾ ಇದು ಅಂತ. ಇನ್ಮೇಲಿಂದ ಹೀಗೆ ಮಾಡಲ್ಲಪ್ಪ. ಇದ್ರಿಂದ ನಿಂಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅರ್ಥ ಆಗ್ತಿದೆ. ಸಾರಿ ಪುಟ್ಟ. ಅಯ್ಯೋ ಅಮ್ಮ, ಸಾರಿ ಎಲ್ಲ ಹೇಳ್ಬೇಡ. ನಂಗೆ ನೀನು ಅವಳಿಬ್ರೂ ಬೇಕು. ಮಾತಾಡಿ ಸಾಲ್ವ್ ಮಾಡಕ್ಕೆ ಆಗ್ದಲೇ ಇರೋ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಬದಲು ಸ್ವಲ್ಪ ಮುತುವರ್ಜೆ ವಹಿಸಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಏನಂತೀರಾ? ಅಯ್ಯೋ ಇರು, ತಿನ್ಬೇಡ, ಚಪಾತಿ ಸುಟ್ಟೋಗಿದೆ. ಹೇಗೆ ಅವಳು ಸುಟ್ಟೋಗಿರೋ ಚಪಾತಿ ಕೊಟ್ಟಿದ್ದಾಳೆ? ಕರೀತೀನಿ ಇರು. ಅಮ್ಮ ಪರವಾಗಿಲ್ಲ ಬಿಡು, ಅವಳೇನ್ ಬೇಕು ಅಂತ ಸುಟ್ಟಿರಲ್ಲ. ಬೆಳಗಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬರ್ತೀಯಾ, ಸರಿಯಾಗಿ ತಿನ್ನಲ್ಲ ಅಂದ್ರೆ ಏನು ಪ್ರಯೋಜನ? ಅಮ್ಮ ಅವಳು ಬೆಳಗಿಂದ ಎಲ್ಲರನ್ನೂ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು ಅಂತ ಎಷ್ಟೊಂದು ಕಷ್ಟಪಡ್ತಾಳೆ. ಒಂದ್ ಚಪಾತಿ ತಾನೇ ಬಿಡ್ಮಾ. ಅವಳನ್ನ ತುಂಬಾ ವಹಿಸ್ಕೊಂಡ್ ಮಾತಾಡ್ತೀಯಾ, ಒಂದ್ ಮಾತು ಹೇಳಿದ್ರೆ ಏನಾಗುತ್ತೆ? ಅಮ್ಮ, ನಾನ್ ಚಿಕ್ಕವನಾಗಿದ್ದಾಗ ನೀನ್ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಿದ್ದೆ. ಅಪ್ಪ ಊಟ ಮಾಡೋವಾಗ ಉಪ್ಪಿಲ್ಲ ಖಾರ ಇಲ್ಲ ಅಂದ್ರೆ ನೀನ್ ಎಷ್ಟು ಬೇಜಾರ್ ಮಾಡ್ಕೋತಿದ್ದೆ. ನಂಗೆ ಅವಳ ಮನಸ್ಸು ನೋಸೋಕೆ ಇಷ್ಟ ಇಲ್ಲಮ್ಮ. ಅತ್ತೇರಿ, ಇನ್ನೇನಾದ್ರೂ ಬೇಕಾ? ಏನು ಬೇಡ. ಇವತ್ತು ಅಡಿಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅತ್ತೆ. ಮನೆ ಒಂದಾಗಿರ್ಬೇಕಂದ್ರೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡಿರ್ಬೇಕು, ಹಾಗೆ ಸ್ವಲ್ಪ ಬಿಟ್ಟುಕೊಡ್ಬೇಕು. ನಾನೇ ಸರಿ ಅನ್ನೋ ಮನೋಭಾವನೆ ಇರಬಾರ್ದು. ಏನಂತೀರಾ?